ಹೆಲೋ ಸ್ನೇಹಿತರೆ. ಸೊ ಐ ಆಮ್ ಶಿವಾತ್ಮಜ್. ನೀವು ನನಗೆ ಪ್ರೀತಿಯಿಂದ ಇಂಜಿನಿಯರ್ ಶಿವ ಅಂತ ಕರಿತೀರಿ. ಬಟ್ ನಂದು ಲೈಫಲ್ಲಿ ಏನೆಲ್ಲ ಆಗಿದೆ, ಲೈಕ್ ಫ್ರಮ್ ಪಾಸ್ಟ್ ಫ್ಯೂ ಡೇಸ್, ಲೈಕ್ ಡೇಸ್ ಬಿಡಿ, ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್, ಲೈಕ್ ನಾನು ಲೈಕ್ ಈ ಚಾನಲನ್ನು ಕಂಪ್ಲೀಟ್ ಪಾಸ್ ಮಾಡಿ ಲೈಕ್ ನನ್ನ ಪಾಡಿಗೆ ಲೈಕ್ ಜಾಬ್ ಮಾಡ್ತಿದ್ದೆ, ಅದು ಇದು ತುಂಬ ಎಲ್ಲ ಆಗ್ತಾಯಿತ್ತು. ಸೊ ನಾನೊಂದು ಬ್ರೀಫಾಗಿ ನಿಮಗೆ what is going on with engineer Shiva after he graduated from engineering and why did he stop making engineering videos, like ಅದೆಲ್ಲ ಲೈಕ್ ಒಮ್ಮೆ ಕ್ಲಿಯರ್ಲಿ ಒಂದು ಶಾರ್ಟ್ ಆಗಿ ಹೇಳುವ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ರಾ ಆಗಿ ಇಡ್ತಿದ್ದೀನಿ, ಲೈಕ್ ಮುಂಚೆ ನಾನು ಹೇಗೆ ಮಾಡ್ತಿದ್ದೆ ಹಾಗೆಯೇ ಲೈಕ್ ಮೊಬೈಲ್ ಕ್ಯಾಮರಾಯಿಂದ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಏನಾಯಿತು ಅಂದರೆ ಬೇಸಿಕಲಿ ನಾನು ಇಂಜಿನಿಯರ್ ಶಿವ ಅಂತ ಲೈಕ್ 7th ಸೆಮ್ 6th ಎಂಡ 7th ಸೆಮ್ಮಿಂದ ಲೈಕ್ ವೀಡಿಯೋಸ್ ಮಾಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವೀಡಿಯೋಸ್ ನೀವು ನೋಡಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಂದು ಇಂಜಿನಿಯರ್ ಶಿವ ಅಂತ ಚಾನಲ್ ತುಂಬ ವೈರಲ್ ಆಯಿತು. 1000+ ಸಬ್ಸ್ಕ್ರೈಬರ್ ಎಲ್ಲ ಆಯಿತು. ಈಗ ಪ್ರೆಸೆಂಟ್ 3000 ಸಬ್ಸ್ಕ್ರೈಬರಲ್ಲಿದೆ. ಬಟ್ ಮತ್ತೇನಾಯ್ತು ಅಂತ ನಾನು ರಫ್ಲಿ ಹೇಳಬೇಕಾದ್ರೆ, ನಂದು ಇಂಜಿನಿಯರಿಂಗ್ ಕಲ್ತಾದಮೇಲೆ ನಾನು ಒಂದು ಕಂಪನಿಯಲ್ಲಿ ಪ್ಲೇಸ್ ಆದೆ. ಆ ಕಂಪನಿ ಹೆಸರು ಕಾಗ್ನಿಟಿವ್ ಕ್ಲೌಡ್ಸ್ ಅಂತ. ನಂದು 9 LPA ಪ್ಯಾಕೇಜಿಗೆ ಲೈಕ್ ಕಾಲೇಜ್ ಥ್ರೂ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅದು. ಸೊ ಅದಾದಮೇಲೆ ನನಗೆ ಸೈಮಲ್ಟೇನಿಯಸ್ಲಿ ಕ್ರಾಂಜೆ ಅಂತ ಒಂದು ಇನ್ನೊಂದು ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಯಿತು. ಸೊ ನಾನು ಕಾಗ್ನಿಟಿವಲ್ಲಿ ಲೈಕ್ 6 ಮಂತ್ ಪ್ಲಸ್ ವರ್ಕ್ ಲೈಕ್ ಇಂಟರ್ನ್ಶಿಪ್ ಟೈಪ್ ಎಲ್ಲ ಮಾಡಿ ಫೈನಲಿ ಕ್ರಾಂಜೆಯಲ್ಲಿ ಸಹ ವರ್ಕ್ ಮಾಡಿ, ಕ್ರಾಂಜೆಯಲ್ಲಿ ಜಸ್ಟ್ 1 ಮಂತ್ ವರ್ಕ್ ಮಾಡಿದ್ದೆ. ಸೊ ಬೇಸಿಕಲಿ ಏನಾಗ್ತಿತ್ತಂದರೆ, ಇಲ್ಲಿ ಇಂಟರ್ನ್ಶಿಪ್ 6 ಮಂತ್ಸ್ ಇರುವಾಗಲೇ ನಾನು 1 ಮಂತ್ ಇದು ಸಹ ಮಾಡ್ತಿದ್ದೆ. ಮತ್ತು ನನಗೆ ಕ್ರಾಂಜೆ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಕ್ರಾಂಜೆಯಲ್ಲಿ ಸಹ ಹೆವಿ ವರ್ಕ್ ಇತ್ತು. ಸೊ ನಾನು ಕ್ರಾಂಜೆ ಕ್ವಿಟ್ ಮಾಡಿದ್ದೆ ಲೈಕ್. ಮತ್ತು ಫುಲ್ ಫೋಕಸ್ ನಾನು ಕಾಗ್ನಿಟಿವ್ ಕ್ಲೌಡ್ಸಲ್ಲೇ ಇದ್ದೆ. ಸೊ ಕಾಗ್ನಿಟಿವ್ ಕ್ಲೌಡ್ಸಲ್ಲಿ ನಾನು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿದ್ದೆ, ರೂಬಿ ಆನ್ ರೈಲ್ಸ್ ಎಲ್ಲ. ಸೊ ಅದಾದಮೇಲೆ ಈ ಜಾಬ್ ಸಹ ಬಿಟ್ಟೆ, ಯಾಕಂದರೆ ಇದು ಬ್ಯಾಂಗ್ಳೂರಲ್ಲಿತ್ತು. ಮತ್ತು ಸ್ವಲ್ಪ ಪರ್ಸ್ನಲ್ ಮತ್ತು ಕಾರ್ಪೊರೇಟ್ ಪ್ರಾಬ್ಲಮ್ಸ್ ಎಲ್ಲ ಆಗಿ ನಾನು ಇದನ್ನು ಬಿಟ್ಟು ನಾನು ಬ್ಯಾಂಗ್ಳೂರಿಂದ ಪುನಃ ಮಂಗಳೂರು ಅಂದರೆ ನಮ್ಮ ಊರಿಗೆ ಲೈಕ್ ಪುನಃ ಬಂದೆ. ಸೊ ಅದಾದಮೇಲೆ ನಾನು ಮಂಗಳೂರಲ್ಲಿ ಸಹ ಜಾಬ್ ಹುಡುಕ್ತಿದ್ದೆ. ಓಕೆ, ಇಲ್ಲೊಂದು ಬರಲಿಕ್ಕೆ ಮರ್ತೋಯ್ತು, ನನಗೆ ಇನ್ನೂ ಸಹ ಮಲ್ಟಿಪಲ್ ಕಂಪನೀಸ್ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಮಲ್ಟಿಪಲ್ ಕಂಪನೀಸಲ್ಲಿ ಅಪ್ಲೈ ಮಾಡಿದ್ದೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಯಿತು, ಮತ್ತು ಇನ್ಫೋಸಿಸ್ ಆಯಿತು, ಇನ್ನೂ ಸಹ ಒಂದು ಕೆಲವು ಮಂಗಳೂರಿದು ಕಂಪನೀಸ್ ಇತ್ತು, ಅಲ್ಲೆಲ್ಲ ಅಪ್ಲೈ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಸೆಲೆಕ್ಟ್ ಆದೆ. ಇನ್ಫೋಸಿಸಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಫೈನಲ್ ತನಕ ಹೋದೆ. ಬಟ್ ನನಗೆ ಸೆಮ್ನಾಕ್ಸ್ ಅಂತ ಒಂದು ಮಂಗಳೂರಿದೊಂದು ಬೆಸ್ಟ್ ಕಂಪನಿ ಇದೆ, ಅದು ನನಗೆ ಲೈಕ್ ಇಂಟರ್ವ್ಯೂಗೆ ಕರೀತು. ಐ ರಿಯಲಿ ಲವ್ ದಿಸ್ ಕಂಪನಿ, ಯಾಕಂದರೆ ನನಗೆ ಇಲ್ಲಿ ಫ್ರಂಟ್ ಎಂಡ್ ಡೆವಲಪರ್ ಆಗಿ ರೋಲ್ ಸಿಕ್ತು. ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನಾನು ಲೈಕ್ ತುಂಬ ನಂದು ವೆಬ್ಸೈಟ್ ಸ್ಕಿಲ್ಸ್ ಎಲ್ಲ ತುಂಬ ಇಂಪ್ರೂವ್ ಆಯಿತು. ಕಂಪನಿಯಲ್ಲಿ ತುಂಬ ಗ್ರೋತ್ಸ್ ಆಯಿತು ನಂದು. ಸೊ ಸೆಮ್ನಾಕ್ಸಲ್ಲಿ ಒಂದು XYZ ಸ್ಯಾಲ್ರಿ, ಲೈಕ್ ನನ್ನ ಸ್ಯಾಲ್ರಿ ಮತ್ತು ಪರ್ಸ್ನಲ್ ಥಿಂಗ್ಸ್ ವಿಚ್ ಈಸ್ ಇನ್ಸೈಡ್ಸ್ ಕಂಪನಿ ನಾನು ರಿವೀಲ್ ಮಾಡ್ತಿಲ್ಲ, ಬಿಕಾಸ್ ಆಫ್ ದ NDA ಐ ಸೈನ್ಡ್ ವಿತ್ ದೆಮ್. ಬಟ್ ಅದೆಲ್ಲ ಆದಮೇಲೆ ನಾನು ಪುನಃ ಲೈಕ್ ಆ ಜಾಬ್ ಬಿಟ್ಟೆ. ಲೈಕ್ ನಾನೊಂದು ಆಲ್ಮೋಸ್ಟ್ 1-2 ಇಯರ್ಸ್ ಹತ್ರ ಲೈಕ್ ವರ್ಕ್ ಮಾಡಿದ್ದೆ. ನಂತರ ಅದನ್ನು ಬಿಟ್ಟು ನಾನು ಜಾಬ್ಲೆಸ್ ಆದೆ ಅಲ್ಲ. ನಂತರ ನಾನು ಲೈಕ್ ಇದನ್ನು ಬಿಟ್ಟಾದಮೇಲೆ, ಇದು ಅಂದರೆ ಬಿಡಲಿಕ್ಕೆ ನನ್ನ ಹತ್ರ ಮಲ್ಟಿಪಲ್ ರೀಸನ್ಸ್ ಇತ್ತು. ಲೈಕ್ ನನ್ನ ಮದರ್ಗೆ ಸಹ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಿದ್ದೆಲ್ಲ. ಸೊ ಬೇರೆ ಬೇರೆ ಮಲ್ಟಿಪಲ್ ರೀಸನ್ಸ್ ಇತ್ತು. ನಾನು ಅದೇ ಎಕ್ಸಾಕ್ಟ್ಲಿ ಈ ವಿಡಿಯೋದಲ್ಲಿ ಹೇಳಲ್ಲ. ಬಟ್ ನನಗೆ ಅರ್ಜೆಂಟಾಗಿ ಬಿಡಬೇಕಾಯಿತು, ಹೆಲ್ತ್ ರೀಸನ್ ಮತ್ತು ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ನಿಮಿತ್ತ. ಅದೆಲ್ಲ ಆಗಿ ನಾನು ಜಾಬ್ ಬಿಟ್ಟು ನಾನು ಜಾಬ್ಲೆಸ್ ಇದ್ದೆ. ಎಲ್ಲ ಪ್ರಾಬ್ಲಮ್ ಮನೆಯದೆಲ್ಲ ಸರಿ ಆಗುವಾಗ ನಾನು ಜಾಬ್ಲೆಸ್ ಇದ್ದೆ. ಬಟ್ ಸೊ ಆಗ ನಾನು ಲೈಕ್ ಏನು ಮಾಡು ಅಂತ ಟ್ರೈ ಮಾಡುವಾಗ ನನ್ನ ಹತ್ರ ವೀಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಇತ್ತು. ಸೊ ನಾನೊಂದು ಮೀಡಿಯಾ ಕಂಪನಿಯಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಮೀಡಿಯಾ ಕಂಪನಿ ವರ್ಕ್ ಮಾಡಿ ಆದಮೇಲೆ ನಾನು ಒಂದು ಫುಲ್ ಟೈಮ್ ಫ್ರೀಲ್ಯಾನ್ಸರ್ ಆದೆ. ಮತ್ತು ಫುಲ್ ಟೈಮ್ ಫ್ರೀಲ್ಯಾನ್ಸರ್ ಆದಮೇಲೆ ಈಗ ಪ್ರೆಸೆಂಟ್ ನಾನು ನಂದು ಓನ್ ಕಂಪನಿ ನಡೆಸ್ತಿದ್ದೀನಿ. ಸೊ ನಂದು ಇದು ಒಂದು ಓವರಾಲ್ ಕ್ವಿಕ್ ಅಪ್ಡೇಟ್ಸ್ ನಂದು ಲೈಫ್ ಬಗ್ಗೆ. ಮತ್ತು ಎಲ್ಲಿ ಹೋಗಿದ್ದ ನಮ್ಮ ಇಂಜಿನಿಯರ್ ಶಿವ ಅಂತ ನೀವೆಲ್ಲ ಕೇಳ್ತಿದ್ದೀರಿ. ಸೊ
ಸೊ ನಾನೀಗ ಇನ್ನೊಂದು ಏನು ವಿಷಯ ಹೇಳೋದಂದರೆ, ಈಗ ನಾನು ತುಂಬ ಓಪನ್ಲಿ ಹೇಳ್ತೀನಿ ಹಾನೆಸ್ಟ್ಲಿ ನಂದು ಲೈಫ್ ಯಾಕೆ ನಾನು ವೀಡಿಯೋಸ್ ಎಲ್ಲ ಹಾಕ್ತಿಲ್ಲ ಅಂತ. ಒನ್ ಆಫ್ ದ ರೀಸನ್ ಬೀಯಿಂಗ್, ಈಗ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ನಿಮಗೆ ಗೊತ್ತಿರುವ ಪ್ರಕಾರ. ಸೊ ಅದು ಇಂಜಿನಿಯರಿಂಗ್ ರಿಲೇಟೆಡ್ ಅಲ್ಲ, IT ರಿಲೇಟೆಡ್ ಅಲ್ಲ, ಅದು ಮೀಡಿಯಾ ರಿಲೇಟೆಡ್, ಕ್ರಿಯೇಟಿವ್ ಮಾರ್ಕೆಟಿಂಗ್ ಕಂಪನಿ ಅದು. ಸೊ ಬಟ್ ಅದು ಇರಬೇಕಾದ್ರೆ ನನಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಇನ್ನೂ ಅಷ್ಟು ರೆಲೆವೆಂಟ್ ಆಗಲ್ಲ. ನನಗೆ ಬಿಸ್ನೆಸ್ ಸ್ಟಡೀಸ್ ಆ ಥರದ್ದೆಲ್ಲ ಸ್ವಲ್ಪ ಕಲಿಬೇಕಾಗ್ತದೆ. ಸೊ ಅದಕ್ಕೆ ನನಗೆ ಬೇರೆ ಟೈಪ್ ಬಿಸ್ನೆಸ್ ಸ್ಕಿಲ್ಸ್ ಎಲ್ಲ ಬೇಕಾಗ್ತದೆ. ಸೊ ನನಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಎಲ್ಲ ನಾನು ಇನ್ನೂ ಮಾಡಿದರೆ ಲೈಕ್ ಅಷ್ಟು ನನಗೆ ಯೂಸ್ ಆಗಲ್ಲ ಡೆಫಿನೆಟ್ಲಿ. ಮತ್ತು ನನಗೆ ಅಷ್ಟು ಕಾನ್ಸೆಪ್ಟ್ಸ್ ಎಲ್ಲ ನೆನಪಿಸ ಇಲ್ಲ ನಾನು ಇಂಜಿನಿಯರಿಂಗ್ ಟೈಮಲ್ಲಿ. ನಿಮ್ಗೆ ಗೊತ್ತಲ್ಲ, ನಾವು ಹಿಂದಿನ ದಿನ ಎಕ್ಸಾಮಿಗೆ ಕಲಿತು ಮರೆಯುವ ಟೈಪ್ ಮೈಂಡ್ ಸೆಟ್ ಇತ್ತು. ಸೊ ಆ ರೀಸನಿಗೆ ನಾನು ಲೈಕ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತು ನಾನಿದು ಫಸ್ಟ್ ವೀಡಿಯೋ ಮಾಡಿ ಹಾಕುವಾಗ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಎಲ್ಲ ಎಕ್ಸಾಮ್ ಪಾಸ್ ಆದರು ಅಂತೆಲ್ಲ ಹೇಳಿ ನನಗೆ ಅದು ಕೇಳಿ ತುಂಬ ಖುಷಿ ಆಯಿತು ನಾನು ಮಾಡಿದ್ದು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನನಗೆ ಇಂಜಿನಿಯರ್ ಶಿವ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನನಗೆ ಇಷ್ಟು ಲೈಕ್ ಹಣ ಸಹ ಬಂತು ಫಸ್ಟ್ ಟೈಮ್ ಯೂಟ್ಯೂಬಿಂದ. ಸೊ ಆ ಹಣ ಸಹ ನಾನು ರಿವೀಲ್ ಮಾಡ್ತೀನಿ. ದ್ಯಾಟ್ ಈಸ್ $100 ಅಂದರೆ ಅರೌಂಡ್ 8,000 rupees ನನಗೆ ಯೂಟ್ಯೂಬಿಂದ ಕಾಂಟೆಂಟ್ ಮಾಡಿ ಹಾಕಿದ್ದಕ್ಕೆ ಸಿಕ್ತು. ಇದೆಲ್ಲ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಯಿಂದ ನಂಗೆ ಸಿಕ್ಕಿದ್ದು. ಇವತ್ತು ಸಹ ನನ್ನ ಕಮೆಂಟ್ ಸೆಕ್ಷನ್ ನೋಡಿದರೆ ಎಲ್ಲರೂ ನನಗೆ ತುಂಬ ಎಪ್ರಿಷಿಯೇಟ್ ಮಾಡ್ತಿದ್ದೀರಿ. ಲೈಕ್ ನಾನು ನಂದು ಕಾಲೇಜ್ ಟೈಮ್ಸಲ್ಲಿ ವೀಡಿಯೋ ಮಾಡಿ ಹಾಕಿ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ನಂಗೆ ಈವನ್ 1% ಪರ್ಸನಿಗೆ ಸಹ ನನ್ನ ವೀಡಿಯೋಸಿಂದ ಹೆಲ್ಪ್ ಆಗಿದ್ದರೆ ನನಗೆ ಅಷ್ಟೇ ಸಾಕು. ನಂಗೆ ತುಂಬ ಸಂತೋಷ ಆಯಿತು ನನಗೆ. ಬಟ್ ಗೋಯಿಂಗ್ ಫಾರ್ವರ್ಡ್ ನಾನು ಬಿಸ್ನೆಸ್ ರಿಲೇಟೆಡ್ ಎಲ್ಲ ಸ್ವಲ್ಪ ವೀಡಿಯೋಸ್ ಮಾಡುವ ಅಂತ ಇದ್ದೀನಿ. ಯಾಕೆಂದರೆ ನಾನು ಈಗ ಬಿಸ್ನೆಸ್ ರನ್ ಮಾಡ್ತಿರುವಾಗ ನನ್ನ ಹತ್ರ ಒಂದು ಟೀಮ್ ಇದೆ. ನನ್ನ ಟೀಮಲ್ಲಿ ಲೈಕ್ 10-15 ಜನರೆಲ್ಲ ಇದ್ದಾರೆ. ನಾನು ಕಂಪನಿ CEO. ಸೊ ನಾನೆಲ್ಲ ನೋಡ್ಕೊಳ್ತೀನಿ. ಮತ್ತು ನಾನು ಸಹ ಸಮ್ಟೈಮ್ಸ್ ಎಡಿಟ್ ಮಾಡ್ತೀನಿ. ಲೈಕ್ ನಮ್ಮದು ಮಾರ್ಕೆಟಿಂಗ್ ಮೀಡಿಯಾ ಟೈಪ್ ಎಲ್ಲ ಕಂಪನಿ. ಲೈಕ್ ನಮ್ಮದು ಕ್ಲೈಂಟ್ಸ್ ಎಲ್ಲ ಇದ್ದಾರೆ, ಅಂದರೆ ಕ್ಲೈಂಟ್ಸ್ ಅಂದರೆ ಕಸ್ಟಮರ್ಸ್ ಎಲ್ಲ ಇದ್ದಾರೆ. ಸೊ ಅವರಿಗೆ ನಾವು ವೀಡಿಯೋ ಎಡಿಟಿಂಗ್, ಕಂಟೆಂಟ್ ರೈಟಿಂಗ್ ಮತ್ತು ವೆಬ್ಸೈಟ್ ಮಾಡಿಕೊಡೋದು ಆ ಥರದ್ದೆಲ್ಲ ಕೆಲಸ ಎಲ್ಲ ಮಾಡಿ ಕೊಡ್ತೀವಿ. ಸೊ ಅದಕ್ಕೆಲ್ಲ ನಾವು ಲೈಕ್ ತುಂಬ ಎಲ್ಲ ಕಲಿಬೇಕು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್. ಏನೆಲ್ಲ ಲೈಕ್ ನಿಮಗೆ ಮಾರಲಿಕ್ಕೆ ಬರಬೇಕು, ಅದೇ ರೀತಿ ನಿಮಗೆ ಎಲ್ಲಿ ಮಾರೋದು ಅದೆಲ್ಲ ಗೊತ್ತಿರಬೇಕು. ಯಾವ ಟೈಪ್ ಕ್ಲೈಂಟ್ಸ್, ಯಾವ ಥರ ಕಸ್ಟಮರಿಗೆ ಎಷ್ಟು ಬೆಲೆಗೆ ಮಾರ್ಬೋದು ಅದೆಲ್ಲ ತುಂಬ ಕಲಿಬೇಕು. ನಾನು ಬಿಸ್ನೆಸ್ ಸ್ಕೂಲಿಗೆ ಹೋಗಿಲ್ಲ. ಸೊ ನಾನು ಸೆಲ್ಫ್ ಬಿಸ್ನೆಸ್ ಲೈಕ್ ಈ ಥರದ್ದು ಬುಕ್ಸ್, ಇದು ಒನ್ ಆಫ್ ದ ಬೆಸ್ಟ್ ಬುಕ್. ಲೈಕ್ ಈ ಥರದ್ದೆಲ್ಲ ಬುಕ್ಸ್ ಎಲ್ಲ ಓದಿ ಸ್ವಲ್ಪ ನಂದು ಬಿಸ್ನೆಸ್ ನಾಲೆಜನ್ನು ಇಂಪ್ರೂವ್ ಮಾಡ್ತಿದ್ದೀನಿ. ಲೈಕ್ ಹೇಗೆ ಬಿಸ್ನೆಸ್ ಎಲ್ಲ ಮಾಡಬೇಕಂತ. ಸೊ ನಿಮಗೆ ಅದರದ್ದು ಬೇಕಾದರೆ ಸಹ ಒಂದು ಲೈಕ್ ನಿಮಗೆ ಒಂದು ಶಾರ್ಟ್ ಇದು ಕೊಡೋದಾದರೆ, ಸೊ ನಾನು ಸ್ವಲ್ಪ ನೋಟ್ಸ್ ಎಲ್ಲ ಮಾಡಿದ್ದೀನಿ ನೋಡಿ, ಸೇಲ್ಸ್ ಎಲ್ಲ ಹೇಗೆ ಮಾಡಬೇಕು, ಎಷ್ಟು ಹಣಕ್ಕೆಲ್ಲ ಮಾರ್ಬೋದು ಥಿಂಗ್ಸ್ ಅದು ಇದೆಲ್ಲ. ಸೊ ನಾನು ಇದೆಲ್ಲ ಮಾಡೋದು ವೀಡಿಯೋಸ್ ಮಾಡಿ ಹಾಕಬೇಕಾದ್ರೆ ಲೈಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಲೈಕ್ ಈ ವಿಡಿಯೋದು ಕೆಳಗಡೆ ಕಮೆಂಟ್ ಮಾಡಿ ವಿ ವುಡ್ ಲವ್ ಟು ನೋ ಅಬೌಟ್ ಬಿಸ್ನೆಸ್. ಮತ್ತು ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಕನ್ನಡದಲ್ಲೇ ಮಾಡಬೇಕಾದ್ರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ತೀನಿ. ನನಗೆ ಅಂದರೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಎಲ್ಲ ಕಂಟೆಂಟ್ಸ್ ಇಷ್ಟ ಆಗಲ್ಲ ಅಂತ ಅಂದ್ಕೊಂಡೆ ನಾನು, ಅದಕ್ಕೆ ನಾನು ಏನು ಹಾಕ್ತಿರಲಿಲ್ಲ. ಬಟ್ ನಿಮ್ಗೆ ಬೇಕಾದರೆ ಮತ್ತು ನಂದು ಲೈಫ್ ಅಪ್ಡೇಟ್ಸ್ ಇರ್ಬೋದು, ಅಥವಾ ನನ್ನ ಜರ್ನಿ ಡಾಕ್ಯುಮೆಂಟ್ ಮಾಡೋದು ಅದೆಲ್ಲ ಬೇಕಾದ್ರೆ ನಾನು ಮಾಡ್ತೀನಿ. ಲೈಕ್ ಕಮೆಂಟ್ ಮಾಡಿ ನಂಗೆ ಹೇಳಿ ಜಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.